ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಯಾವ ವಿಷಯವಾಗಿ ಮಾತಾಡುವಂಥದ್ದು, ಖಂಡಿತವಾಗ್ಲೂ ಪ್ರತಿಯೊಬ್ಬರು ಈ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕಾಗಿರುವಂಥದ್ದು. ದೇಹ ಅನ್ನುವಂಥದ್ದು ಹುಡ್ದಾಗಿಂದನೂ ಕೂಡ ದೇಹಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಬರುವಂಥದ್ದು. ಊಟಕ್ಕೋಸ್ಕರ, ಬಟ್ಟೆಗೋಸ್ಕರ ಜೀವನ ನಡೆಸೋದಕ್ಕೆ ಒಂದು ಕೆಲಸ ಅಂತ ಆಗುತ್ತೆ. ಓಕೆ, ಕೆಲಸ ತಗೊಳ್ಳೋದಕ್ಕೆ ತುಂಬಾ ಶ್ರಮ ಪಡ್ತೀವಿ ವಿದ್ಯಾಭ್ಯಾಸದ ಮುಖಾಂತರ. ನಾನಾ ರೀತಿ ಕಷ್ಟಪಡುವಂಥದ್ದು ಕೆಲಸ ತಗೊಳ್ಳೋಕ್ಕೆ. ಏಕೆಂದರೆ ಖಂಡಿತವಾಗ್ಲೂ ಸಂಬಳ, ಅದ್ರಲ್ಲಿ ಬರುವಂಥ ದುಡ್ಡು ನಮ್ಮ ಜೀವನ ನಡೆಸೋದಕ್ಕೆ ತುಂಬಾ ಮುಖ್ಯವಾಗಬೇಕಾಗಿರುವಂಥದ್ದು. ಅದೇ ರೀತಿಯಾಗಿ ಆರೋಗ್ಯ, ಜೀವನ ನಡೆಸೋದಕ್ಕೆ ಆರೋಗ್ಯ, ಕೆಲಸ ತಗೊಳ್ಳೋದ್ರ ಕಡೆ ಗಮನ ಕೊಡುವಂಥ ನಿಟ್ಟಿನಲ್ಲಿ ನಮ್ಮ ಆರೋಗ್ಯದ ಕಡೆಗೆ ಸರಿ ಗಮನ ಕೊಡೋದಿಲ್ಲ, ಊಟದ ಕಡೆಗೆ ಸರಿ ಗಮನ ಕೊಡೋದಿಲ್ಲ. ದೇಹ ಹೇಗೆಗೋ ವಿಕಾರವಾಗಿ ಬೆಳೆದು ಹೋಗುವಂಥದ್ದು ಆಗುತ್ತೆ. ಏಕೆಂದರೆ ಮಾಂಸಖಂಡಗಳು ನಾವು ಹೇಳಿದ ತಕ್ಷಣ ನಾವು ಓದಬೇಕು, ಓದ್ತೀವಿ. ಆ ಥರದಲ್ಲಾಗತ್ತೆ. ಈಗ ನಮ್ಮ ದೇಹಕ್ಕೆ ನನ್ನ ಬಾಡಿ ನಾನು ಕರಗಿಸ್ತೀನಿ ಅಂತ ಅಂದರೆ ಹೋಗ್ಬಿಡುತ್ತಾ? ಚಾನ್ಸೇ ಇಲ್ಲ. ಅದಕ್ಕೆ ನಾವು ಕೆಲವೊಂದು ಕಸರತ್ತು ಮಾಡಬೇಕು, ದೈಹಿಕ ಕಸರತ್ತನ್ನ ಮಾಡಬೇಕು. ದಿನನಿತ್ಯ ದೈಹಿಕ ಕಸರತ್ತು ಅಥವಾ ವಾರಕ್ಕೆ ಒಂದು 3-4 ಸರಿ ಫಿಸಿಕಲ್ ಫಿಟ್ನೆಸ್ ಮಾಡಲೇಬೇಕು. ಯಾಕೆಂದರೆ ಉತ್ತಮವಾದಂಥ ಆರೋಗ್ಯ ಖಂಡಿತವಾಗ್ಲೂ ನಾವು ಇರೋವರೆಗೂ ಕೂಡ ತುಂಬ ಆ್ಯಕ್ಟಿವ್ ಆಗಿ ಜೀವನನ ನಡ್ಸ್ಕೊಂಡು ಹೋಗೋಕ್ಕೆ ಉಪಯೋಗ ಆಗುತ್ತೆ. ಹಾಗಾದರೆ ಏನು ಮಾಡಬೇಕು? ಹಾಗಾದರೆ ಇವತ್ತಿನ ಮಾತಾಡ್ತಾ ಇರುವಂಥ ವಿಷಯ BMI ಬಾಡಿ ಮಾಸ್ ಇಂಡೆಕ್ಸ್ ಅನ್ನುವಂಥದ್ದನ್ನು ಏನು ನಮಗೋಸ್ಕರ ಸೂತ್ರಗಳನ್ನ ಕಂಡುಹಿಡಿದು ನಮಗೋಸ್ಕರ ಇದೇ ರೀತಿಯಾಗಿ ನೀವು ಹೋಗೋದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಬಾಡಿ ಮಾಸ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿ ಅನ್ನೋಂಥದ್ದನ್ನು ತಿಳಿಸ್ಕೊಟ್ರು. ಅವರೆಲ್ರಿಗೂ ಕೂಡ ನಾವು ಕೃತಜ್ಞರಾಗಿರಬೇಕು ಜೀವನ ಪರ್ಯಂತ. ಎಂತೆಂಥವ್ರಿಗೆ ಹೆಂಗೆಂಗೋ ಕೆಟ್ಟದಾಗಿರುವಂಥ ವಾತಾವರಣ ಸೃಷ್ಟಿ ಮಾಡ್ಕೊಂಡ್ರವ್ರಿಗೆಲ್ಲ ಒಂದು ಒಳ್ಳೆ ರೀತಿಯಿಂದ ಬೆಲೆ ಕೊಡುವಂಥದ್ದು ಈ ಸಮಾಜದಲ್ಲಿ ಆಗ್ತಾ ಇರುವಂಥ ವಾತಾವರಣ. ಬಟ್ ನಾವು ಇದಕ್ಕೆಲ್ಲ ಇಂಥ ವ್ಯಕ್ತಿಗಳಿಗೆಲ್ಲ ನಾವು ಗೌರವ ಕೊಡುವಂಥದ್ದು ಆಗಬೇಕು. ಹಾಗಾಗಿ ಅವರು ಕೊಟ್ಟಿರುವಂಥ ವಿಚಾರಗಳನ್ನ ತಿಳ್ಕೊಳ್ಳೋವಂಥ ಪ್ರಯತ್ನ, ಆಸಕ್ತಿ ಇರುವಂಥವ್ರು ದಿನನಿತ್ಯ ನಿಮ್ಮ ದೇಹನ ಉತ್ತಮವಾದಂತಹ ನಿಲುವನ್ನು ಕಾಪಾಡ್ಕೊಳ್ಳೋದ್ರ ಕಡೆ ನಿಮ್ಮ ಮನಸ್ಸನ್ನ ಕೊಡುವಂಥದ್ದು. ಇಲ್ಲ ಅಂದರೆ ಬೇಡ. ನಿರಂತರವಾಗಿ ಸದೃಢತೆ ಬೆಳೆಸ್ಕೊಂಡ್ರೂ ಕೂಡ ಒಂದಲ್ಲ ಒಂದಿನ ಸಾಯುವಂಥದ್ದೇ, ಇಲ್ಲ ಅಂದರೂ ಸಾಯುವಂಥದ್ದೇ. ನಾವು ಏನು ಮಾಡ್ದೇ ನಾವು ಜೀವನನ ಸಾಗಿಸ್ತೀವಿ ಅನ್ನೋಂಥವ್ರಿಗೆ ಓಕೆ, ಗುಡ್. ನಿಮ್ಮ ಅಭಿಪ್ರಾಯ, ನಿಮ್ಮ ಮನಸ್ಥಿತಿಗಳಿಗೆ ಸಂಬಂಧಪಟ್ಟಿದ್ದು. ನೀವು ನಿಮ್ಮ ಜೀವನನ ಹಾಗೆ ಕರ್ಕೊಂಡು ಹೋಗ್ಬೋದು, ತೊಂದರೆ ಇಲ್ಲ. ನಾನು ಹೇಳ್ತಾ ಇರೋದು ನಾನು ಮಾಡುವಂಥದ್ದು. ಈಗ ಕೆಲವ್ರಿಗೆ ಆಸೆ ಇರುತ್ತೆ, ನಾನು ಏನು ಈ ಥರ ಮಾಂಸ ಎಲ್ಲ ಬೆಳ್ಕೊಬಿಟ್ಟಿದೆ, ಗುಂಡಾಗಿ ಕಾಣಿಸ್ತಾ ಇರೋವಂಥದ್ದು ಆಗ್ತಾಯಿದೆ. ಕೆಲವ್ರಿಗೆ ಆಸೆ ಇರುತ್ತೆ, ನಾನು ಒಳ್ಳೆ ಬಾಡಿ ಮೇಂಟೈನ್ ಮಾಡಬೇಕು ಅಂತೇಳಿ. ಅದು ಪುರುಷರಿಗಾದರೆ ಜಿಮ್ ಬಾಡಿ ಮೇಂಟೈನ್ ಮಾಡಬೇಕು ಅಂತಿರುತ್ತೆ, ಮಹಿಳೆಯರಿಗಾದರೆ ಅವ್ರಿಗೆ ಆದಂಥ ಒಂದು ಬಾಡಿ ಪೋಸ್ಚರ್ನ ನಿಲುವನ್ನು ಮೇಂಟೈನ್ ಮಾಡಬೇಕು ಅಂತಿರುತ್ತೆ. ಹಾಗಾದರೆ ಯಾವ ರೀತಿಯಾಗಿ ಒಂದು BMI ಬಾಡಿ ಮಾಸ್ ಇಂಡೆಕ್ಸ್ ಅಂದರೆ ಇಷ್ಟೇ. ನಮ್ಮ ವೆಯ್ಟ್ ಏನಿರುತ್ತೆ, ನಮ್ಮ ವೆಯ್ಟ್ಗೆ ನಮ್ಮ ಹೈಟನ್ನು, ಅಂದರೆ ವೆಯ್ಟ್ ಡಿವೈಡೆಡ್ ಬೈ ಹೈಟ್ ಇಂಟು ಹೈಟ್, ಅಂದರೆ ನಮ್ಮ ಎತ್ತರನ 2 ಸರಿ ಗುಣಿಸಬೇಕು. ವೆಯ್ಟನ್ನು KGಲಿ, ಹೈಟನ್ನು ಮೀಟರ್ಸಲ್ಲಿ. ಅಂದರೆ ನನ್ನ ಈಗ ಎಕ್ಸಾಂಪಲ್ ಉದಾಹರಣೆ, ನಾನು ವೆಯ್ಟ್ 69 ಡಿವೈಡೆಡ್ ಬೈ 170 ಸೆಂಟಿಮೀಟರ್ ಇರೋದು, ಅದನ್ನು ಮೀಟರ್ಸಲ್ಲಾದರೆ 1.70 ಇಂಟು 1.70. ಇದನ್ನು ವೆಯ್ಟನ್ನು ಹಾಗೆ ಇಟ್ಕೊಂಡು ಇದನ್ನು ಎರಡನ್ನೂ ಕೂಡ ಗುಣಿಸ್ಕೊಂಡ್ರೆ ನಮಗೆ ಒಂದು ಆನ್ಸರ್ ಬರುತ್ತೆ. 69 ಡಿವೈಡೆಡ್ ಬೈ 2.89 ಅನ್ನೋಂಥದ್ದು ಬರುತ್ತೆ. ಇದೆರಡನ್ನ ಡಿವೈಡ್ ಮಾಡಿದ್ರೆ ಬಾಗಿಸಿದ್ರೆ ನಮಗೆ 23.87 ಬರುತ್ತೆ. ಈಗ 23.87 ನಮಗೆ ಉತ್ತರ ಬಂತು. ಇದನ್ನು ಹೇಗೆ, ನಾನು ಯಾವ ಥರದಲ್ಲಿ ನನ್ನ ಬಾಡಿ ಮೇಂಟೈನ್ ಮಾಡ್ತಾ ಇದ್ದೀನಿ ಅನ್ನೋಂಥದ್ದು ಹೇಗೆ ಅಂದರೆ ಇಷ್ಟೇ. ಈ ಒಂದು ಚಾರ್ಟ್ ಇದೆ, ಚಾರ್ಟನ್ನು ನೋಡ್ಕೊಳ್ಳೋಣ. ಹೇಗೆ ಬಿಲೋ 16 ಇದ್ದರೆ ಸಿವಿಯರ್ಲಿ ಅಂಡರ್ ವೆಯ್ಟ್ ಅಂತ ಹೇಳ್ತೀವಿ. ಸಿವಿಯರ್ಲಿ 16 ಬಿಲೋ ಇದ್ದರೆ ಸಿವಿಯರ್ಲಿ ಅಂಡರ್ ವೆಯ್ಟ್ ಅಂತ ಹೇಳ್ತೀವಿ. ಅದು ಬಿಟ್ಟರೆ 18.4, 16 ಎಬೋಸ್ 18.4 ಇನ್ ಬಿಟ್ವೀನ್ ಇದ್ದರೆ ಅಂಡರ್ ವೆಯ್ಟ್. ಈಗ 18.5 to 24.9, 18.5 to 24.9 ಇದು ನಾರ್ಮಲ್ ವೆಯ್ಟ್. ನಾನು ಈ ಒಂದು ಕ್ಯಾಟಗರಿಗೆ ಬರ್ತೀನಿ. ಅಂದರೆ
ಇನ್ನೊಂದು 2 kg ಜಾಸ್ತಿ ಆಯಿತು ಅಂದರೆ ನಾನು ಓವರ್ ವೆಯ್ಟ್ ಆಗುವಂಥದ್ದು ಆಗುತ್ತೆ. ಹಾಗಾದರೆ ನಾರ್ಮಲ್ ವೆಯ್ಟು 65 ಇರಬೇಕು, ನಾನು ಇನ್ನೂ 4 kg ಜಾಸ್ತಿ ಮಾಡುವಂಥದ್ದಾಗಿದೆ. ಹಾಗಾಗಿ ಇದಾದಮೇಲೆ ನೋಡೋದಾದರೆ 25ಇಂದ 29.9, 25ಇಂದ 29.9 ಇದು ಏನಾಗುತ್ತೆ ಓವರ್ ವೆಯ್ಟ್ ಆಗುತ್ತೆ. ಸೊ ಇದಾದಮೇಲೆ 30ಇಂದ 34 ಪಾಯಿಂಟ್. ಸೊ ಒಬೇಸ್ ಒನ್ ಅಂದರೆ ಮಾಡ್ರೇಟ್ಲಿ ಒಬೇಸ್ ಅನ್ನುವಂಥದ್ದು. ಅದಾದಮೇಲೆ ಎಷ್ಟು 30 to 34.9, 35 to 39.9. ಸೊ ಏನಾಗಿರುತ್ತೆ, ಇದು ಸಿವಿಯರ್ಲಿ ಒಬೇಸ್ ಅಂದರೆ ಒಬೇಸ್ ಸೆಕೆಂಡ್ ಅಂತ ಹೇಳ್ಕೊಳ್ಳೋಣ. ಅದನ್ನು 40 ಎಬೋ ಇದ್ದರೆ ಮಾರ್ಬಿಡ್ಲಿ ಒಬೇಸ್ ಅಂದರೆ ಒಬೇಸ್ ಥರ್ಡ್ ಅಂದರೆ. ಸೊ ಈ ಕೆಟಗರಿಲಿದ್ದೀವಿ. ಹಾಗಾದರೆ ಅಂಡರ್ ವೆಯ್ಟ್ ಇರುವಂಥವ್ರು ಅಂದರೆ 16 ಸಿವಿಯರ್ಲಿ ಅಂಡರ್ ವೆಯ್ಟ್ ಇರುವಂಥವ್ರು ಏನು ಮಾಡಬೇಕು? ಆ ದೇಹ ಸ್ವಲ್ಪ ಸಣ್ಣದಾಗಿರುತ್ತೆ, ಮಾಂಸ ಎಲ್ಲ ಒಂದು ಸ್ವಲ್ಪ ಬೋನಿಗೆ ಕ್ಲೋಸ್ ಆದಂಗೆ ಇರುತ್ತೆ. ಅಂದರೆ ವಿಟಮಿನ್ಸ್, ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ಗಳ ಕೊರತೆ ಉಂಟಾಗಿರುತ್ತೆ. ಹಾಗಾಗಿ ಅವ್ರದ್ದೆಲ್ಲ ಆಗಿರುತ್ತೆ. ಆದರೆ ಒಂದು ತಿಳ್ಕೊಳ್ಳಿ, ಆ ಥರ ಅಂಡರ್ ವೆಯ್ಟಾಗಿರುವಂಥ ಮಕ್ಕಳುಗಳು ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ನಾನು ಅಬ್ಸರ್ವ್ ಮಾಡ್ದಂಗೆ, ನಾನು ಕ್ರೀಡೆಯಲ್ಲಿ ಸಂಬಂಧಪಟ್ಟಂಗೆ ನಾನು ತರಬೇತುದಾರನಾಗಿ, ಶಿಕ್ಷಕನಾಗಿ ಬಂದಿರೋದ್ರಿಂದ ಅಂಡರ್ ವೆಯ್ಟ್ ಇರುವಂಥ ಮಕ್ಕಳುಗಳು ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ. ಆದರೆ ನೀವು ಯಾರಾದರೂ ಏನಾದರೂ ಹುಷಾರಿಲ್ಲ ಅಂದರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ವೆಯ್ಟ್ ಚೆಕ್ ಮಾಡಿಬಿಟ್ಟು ಕರೆಕ್ಟಾಗಿ ತೂಕ ಬರ್ತಾ ಇಲ್ಲ ಆ ಏಜಿಗೆ ತಕ್ಕಂತೆ ಅಂತ. ಬಟ್ ಏನಾಗಿದೆ, ಆ ಮಕ್ಕಳುಗಳು ತುಂಬ ಸದೃಢರಾಗಿರ್ತಾರೆ, ಒಂದು ಕಡೆ ನಿಲ್ಲೋದಿಲ್ಲ ಆ ಥರ ಮಕ್ಕಳುಗಳು. ಈಗ ನಾರ್ಮಲ್ ವೆಯ್ಟ್ ಇರೋರು ಓಕೆ, ಒಂದು ಸೊ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು? ಈಗ ಅಂಡರ್ ವೆಯ್ಟ್ ಇರೋರು ಸೊ ಪ್ರತಿನಿತ್ಯ ನ್ಯೂಟ್ರಿಷನ್ ಇರುವಂಥ ಫುಡ್ಗಳನ್ನ ತೊಗೋಬೇಕು. ನ್ಯೂಟ್ರಿಷನ್ ಮಕ್ಕಳುಗಳಿಗೆ ಆ ಏಜ್ ಆ ವೆಯ್ಟ್ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಸೊ ಬಂದೇ ಬರ್ತಾರೆ. ತಿಳಿದಿರೋಂಥವ್ರು ಏಜ್ ಆಗಿಲ್ದೇನೋ ಆ ಕೆಟಗರಿಲಿ ಬಂದುಬಿಡ್ತಾರೆ. ಇವರೆಲ್ಲ ಏನು ಮಾಡಬೇಕು ಅಂದರೆ ಸೊ ನ್ಯೂಟ್ರಿಯೆಂಟ್ಸ್ಗಳನ್ನ ಸರಿಯಾದ ರೀತಿಯಲ್ಲಿ ಕ್ಯಾರಿ ಮಾಡಬೇಕು. ಈಗ ನಾವು ನ್ಯೂಟ್ರಿಷನ್ ಅಂದರೆ ನಮಗೆಲ್ಲ ಸೊ ಎಜುಕೇಷನ್ ಪಡ್ಕೊಂಡಿರೋಂಥವ್ರು ಗೊತ್ತಿರುತ್ತೆ ಏನೇನು ಅಂತ. ಈಗ ಎಜುಕೇಷನ್ ಪಡ್ಕೊಳ್ಳೋದಿರೋಂಥವ್ರಿಗೆ ಇವೆಲ್ಲ ತಿಳಿಸಿದ್ರೆ ಅವರೇನು ಊಟ ಮಾಡ್ತಾರೆ, ನಿದ್ದೆ ಮಾಡ್ತಾರೆ, ಅನ್ನ ಸಾಂಬಾರು ಮುದ್ದೆ 1-2 ಥರ ಪಲ್ಯ ಅದು ಇದು ಅಂತ ಹೇಳಿ ತಿನ್ನುವಂಥದ್ದಾಗುತ್ತೆ. ನಾರ್ಮಲಾಗಿ ಸ್ಮೂವ್ ಆಗುವಂಥದ್ದು ಬಾಡಿಗೆ ಸಾಕು. ಸ್ಪೋರ್ಟ್ಸ್ ಪರ್ಸನ್ಸ್ಗಾದರೆ ಇಷ್ಟಿಷ್ಟೇ ನ್ಯೂಟ್ರಿಷನ್ ಹಿಂಗೆ ಇದೇ ಥರದ್ದು ಹೋಗ್ಬೇಕು, ಇಷ್ಟಿಷ್ಟೇ ಗ್ರಾಮ್ಸ್ ಹೋಗಬೇಕು ಅಂತಿದೆ, ಅದನ್ನು ಕೊಡುವಂಥದ್ದು. ಇಲ್ಲ ಅಂದರೆ ಏನಾಗುತ್ತೆ, ಆ ಲೆವೆಲ್ಗೆ ವರ್ಕೌಟ್ ಮಾಡುವಂಥವ್ರು, ಫಿಟ್ನೆಸ್ ಮಾಡುವಂಥವ್ರು ನ್ಯೂಟ್ರಿಯೆಂಟ್ಸ್ಗಳನ್ನ ಬಾಡಿಗೆ ಸೇರಿಸ್ತಿಲ್ಲ ಅಂದರೆ ಅವ್ರದ್ದು ಪರ್ಫಾರ್ಮೆನ್ಸು ಬರೋಲ್ಲ, ಅಚೀವ್ಮೆಂಟ್ ಆಗೋದೇ ಇಲ್ಲ. ಹಾಗಾಗಿ ಅವ್ರದ್ದೆಲ್ಲ ಫುಡ್ ಒಂದು ಸ್ಟ್ರಕ್ಚರ್ ಬೇರೆ ಥರದಲ್ಲಿರುತ್ತೆ ತಗೊಳ್ಳುವಂಥದ್ದು. ಹಾಗಾಗಿ ಅವೆಲ್ಲ ಬೇರೆ ಬೇರೆ ಅಕಾಡೆಮಿಗಳಿಗೆ ದೆನ್ ಕ್ಲಬ್ಗಳಿಗೆ ಸಂಬಂಧಪಟ್ಟಿರುವಂಥದ್ದು, ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಸಂಬಂಧಪಟ್ಟಿರುವಂಥದ್ದು. ಅವ್ರ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ. ಅವರು ತುಂಬ ಅಂಡರ್ ವೆಯ್ಟಲ್ಲಿರಲಿ, ನಾರ್ಮಲ್ ವೆಯ್ಟಲ್ಲಿರಲಿ, ನೋಡೋಕ್ಕೆ ಸಣ್ಣ ಕಾಣಿಸಿದ್ರು ಕೂಡ ತುಂಬ ಸದೃಢರಾಗಿರ್ತಾರೆ. ಸೊ ಅವ್ರ ಬಗ್ಗೆ ಸೊ ನಾವೇನು ಮಾತಾಡೋಂಗಿಲ್ಲ. ಸೊ ಅದು ಬೆಸ್ಟ್ ಫಿಸಿಕ್ ಆ್ಯಂಡ್ ಬೆಸ್ಟ್ ಫಿಟ್ನೆಸ್ ಲೆವೆಲ್ ಅದು. ಇನ್ನು ನಾರ್ಮಲಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇರೋಂಥವ್ರಿಗೆ ಇವೆಲ್ಲ ಖಂಡಿತವಾಗಿ ಕಾಡಾಗುತ್ತೆ ಅಂಡರ್ ವೆಯ್ಟ್ ಅನ್ನುವಂಥದ್ದು ನಾರ್ಮಲಾಗಿ. ಏಕೆಂದರೆ ದೇಹಕ್ಕೆ ಎಷ್ಟೆಷ್ಟು ಗ್ರಾಮ್ಸ್ ಏನೇನು ಬೇಕು ಅನ್ನೋಂಥದ್ದು ನಮಗೆಲ್ರಿಗೂ ಗೊತ್ತು. ಹಾಗಾಗಿ 60% ಕಾರ್ಬೋಹೈಡ್ರೇಟು, ದೆನ್ 23% ಆಫ್ ಪ್ರೋಟೀನ್, 17% ಆಫ್ ವಿಟಮಿನ್ಸ್, ಮಿನರಲ್ಸ್ ಇದೆಲ್ಲ ಬೇಕಾಗಿರುತ್ತೆ. ಟೋಟಲ್ 100%. ಇದರಲ್ಲಿ ನಾವು ಒಂದು ದಿನ ನಾರ್ಮಲಾಗಿ ಜೀವನ ಮಾಡುವಂಥ ಒಬ್ಬ ವ್ಯಕ್ತಿಗೆ 2000 ಕಿಲೋ ಕ್ಯಾಲರೀಸ್ ಬೇಕು. ಸ್ಪೋರ್ಟ್ಸ್ ಪರ್ಸನ್ಸ್ಗೆಲ್ಲ 3,000 4,000 ಕ್ಯಾಲರೀಸ್ ಬೇಕು. ಯಾಕಂದರೆ ಅವರು ಮಾರ್ನಿಂಗ್ 1 ಅವರ್, ಈವ್ನಿಂಗ್ 1 ಅವರ್, 4 ಅವರ್ಸ್ 6 ಅವರ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡುವಂಥದ್ದಾಗಿರುತ್ತೆ. ಅವ್ರ ಬಾಡಿ ತುಂಬಾ ಕ್ಯಾಲರೀಸ್ ಕೇಳುತ್ತೆ. ಹಾಗಾಗಿ ಅವ್ರು ಕ್ಯಾಲರೀಸ್ ಕೊಡಬೇಕು. ವಿಟಮಿನ್ಸು, ಮಿನರಲ್ಸು, ಪ್ರೋಟೀನ್ ಇವೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ಸೇರಿಸಬೇಕಾಗತ್ತೆ. ಸೊ ಹಾಗಾಗಿ ಅವರು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಮುಖ್ಯವಾಗಿ ಇವತ್ತು ದಿನ ನಾರ್ಮಲ್ ಆಗಿರೋ ವ್ಯಕ್ತಿ 2,000 ಕ್ಯಾಲೋರಿ ತೊಗೋಬೇಕು. ಬಟ್ ತೊಗೊಳ್ಳೋವಂಥದ್ದು 1,000 ಕ್ಯಾಲೋರಿ, ಇನ್ನೊಂದು 1,000 ಕ್ಯಾಲೋರಿ ಪೆಂಡಿಂಗ್ ಆಯಿತು. ಹಾಗಾದರೆ ಅದನ್ನೇನು ಮಾಡೋದು? ನೆಕ್ಸ್ಟ್ ಮತ್ತೆ ಸೇಮ್ 1,000 ಕ್ಯಾಲೋರಿ. ಅವ್ರಿಗೆ ಏನಾಗುತ್ತೆ? ಸುಸ್ತು, ದುರ್ಬಲತೆ, ಏನೋ ಒಂಥರ ಆಗ್ತಾಯಿಲ್ಲ, ನನಗೆ ನಡೆಯೋಕ್ಕಾಗ್ತಾಯಿಲ್ಲ, ಕುತ್ಕೋಬೇಕು ಅಂತ ಅನ್ಸುತ್ತೆ. ಯಾಕೆ ಅಂದರೆ ಇದು ರಿಲೇಟೆಡ್ ಪ್ರಾಬ್ಲಮ್ ಆಗಿರುತ್ತೆ. ಈಗ ಮಸಲ್ಸ್ಗೆ ಪ್ರೋಟೀನ್ ಸೇರಿಸಬೇಕು. ಮಸಲ್ಸ್ಗೆ ಪ್ರೋಟೀನ್ ಸೇರಿಸಿಲ್ಲ ಅಂದರೆ ಸೊ ಅದು ಕೈನ ಎತ್ತಬೇಕು, ಕಾಲನ್ನ ಎತ್ತಬೇಕು ಅಂದರೆ ಎಲ್ಲಿ ಮಸಲ್ಸ್ ಎಳ್ಕೊಬರುತ್ತೆ ಬೋನ್ಸ್ಗಳನ್ನ. ಈ ನರಗಳಿಗೆ ವಿಟಮಿನ್ ಸೇರಿಸಬೇಕು. ನರಗಳು ವಿಟಮಿನ್ ಸೇರಿಸಿಲ್ಲ ಅಂದರೆ ಅವೆಲ್ಲ ಯಾವ ಥರದಲ್ಲಿ ಪ್ರಾಬ್ಲಮ್ ಆಗುತ್ತೆ, ಅವೆಲ್ಲ ಶಕ್ತಿನ ಕಳ್ಕೊಂಡು ಬರುತ್ತೆ.
ಶಕ್ತಿನ ಕಳ್ಕೊಂಬರುತ್ತೆ ಅಂದರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ, ನಾವು ದುರ್ಬಲರಾಗ್ತಾ ಹೋಗ್ತಾ ಇದ್ದೀವಿ ಅಂಥೇಳಿ. ಸಡನ್ನಾಗಿ ಎಳೆದ್ಬಿಡುವಂಥದ್ದು, ಸಡನ್ನಾಗಿ ಹೃದಯಾಘಾತ ಆಗುವಂಥದ್ದು, ಸೊ ಸಡನ್ನಾಗಿ ಏನೇನೋ ಪ್ರಾಬ್ಲಮ್ ಆಗುವಂಥದ್ದು, ಮೆದುಳಿಂದ ನರಗಳೆಲ್ಲ ಎಳೆದ್ಬಿಡುವಂಥದ್ದು. ಯಾಕೆಂದರೆ ವಿಟಮಿನ್ಸ್ಗಳನ್ನ ಸರಿಯಾದ ಪ್ರಮಾಣದಲ್ಲಿ ತೊಗೋಬೇಕು. ನಾವು ತಿನ್ನುವಂಥ ಅನ್ನ ಸಾಂಬಾರು ಅದರಲ್ಲ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಪ್ರತಿಯೊಂದು ಹಾಕಿ ಮಾಡಿರ್ತಾರೆ, ಅದೆಲ್ಲ ಏನೇನು ಸಿಗಬೇಕು, ಗ್ರಾಮ್ಸಲ್ಲಿ ಎಲ್ಲ ಸಿಕ್ಬಿಡುತ್ತೆ. ಆದರೆ ಇಷ್ಟಿಷ್ಟೇ ಅಂತಿದೆ ನಾವು ಕ್ಯಾಲ್ಕುಲೇಟ್ ಮಾಡೋದಾಗೆ. ಸೊ ಹಾಗಾಗಿ ತುಂಬ ಶಿಸ್ತುಬದ್ಧ ಜೀವನದಲ್ಲಿ ಒಂದು ಆಹಾರ ಅಂತಿರುತ್ತೆ, ಅದನ್ನು ಆಹಾರ ಸೇವಿಸ್ಕೊಂಡು ಜೀವನ ಮಾಡುವಂಥದ್ದು ಒಳ್ಳೆ ರೀತಿಯಿಂದ. ಈಗ ಅಂಡರ್ ವೆಯ್ಟ್ ಆಯಿತು. ಈಗ ನಾರ್ಮಲ್ ವೆಯ್ಟ್ ಅಂತೂ ಅವರು ನಾರ್ಮಲ್ ವೆಯ್ಟ್ ಅಂದರೆ ಇನ್ನೊಂದು ನಿಮ್ಗೆ ಗೊತ್ತಿರಲಿ, ಕ್ಯಾಲ್ಸಿಯಂ ಇರ್ಬೋದು, ಕ್ಯಾಲ್ಸಿಯಂ ರಿಲೇಟೆಡ್ ಫುಡ್ನ ತಗೊಳ್ಳೋವಂಥದ್ದು. ಯಾವುದಾದ್ರಲ್ಲಿ ಕ್ಯಾಲ್ಸಿಯಂ ಸಿಗುತ್ತೆ, ಯಾವುದಾದ್ರಲ್ಲಿ ಪ್ರೋಟೀನ್ ಸಿಗುತ್ತೆ, ಯಾವುದಾದ್ರಲ್ಲಿ ಕಾರ್ಬೋಹೈಡ್ರೇಟ್ ಸಿಗುತ್ತೆ, ಯಾವುದಾದ್ರಲ್ಲಿ ವಿಟಮಿನ್ಸು ಯಾವುದಾದ್ರಲ್ಲಿ ಸಿಗುತ್ತೆ, ಮಿನರಲ್ಸ್ ಯಾವುದಾದ್ರಲ್ಲಿ. ಸೊ ಇದೆಲ್ಲ ಮಿನರಲ್ಸ್ ಯಾವುದೇ ಎನರ್ಜಿ ಕೊಡೋದಿಲ್ಲ, ಸೊ ನಮ್ಮ ಬಾಡಿನ ರೆಗ್ಯುಲೇಟ್ ಮಾಡುತ್ತೆ ಅಷ್ಟೇ. ಸೊ ಆ ಥರ ನೋಡೋದಾದರೆ ಬೋನ್ಸ್ ವೆಯ್ಟ್ ಜಾಸ್ತಿ ಇರುವಂಥವ್ರಿಗೆ ಅವರು ಸಣ್ಣ ಇದ್ರೂ ವೆಯ್ಟ್ ಜಾಸ್ತಿ ಇರ್ತಾರೆ. ಬೋನ್ ವೆಯ್ಟ್ ಅಂದರೆ ಅವರು ಕ್ಯಾಲ್ಸಿಯಂ ರಿಲೇಟೆಡ್ ಫುಡ್ನ ಜಾಸ್ತಿ ತೊಗೋತಾ ಇರ್ತಾರೆ, ಹಾಗಾಗಿ ಬೋನ್ ವೆಯ್ಟ್ ಜಾಸ್ತಿ ಇರುತ್ತೆ. ಮಸಲ್ಸ್ ವೆಯ್ಟ್ ಕಡಿಮೆ ಇರುತ್ತೆ, ಅಂದರೆ ನಾರ್ಮಲ್ ಆಗಿರುತ್ತೆ. ಸೊ ಆ ಥರದಲ್ಲಿ ಇರೋದ್ರಿಂದ ಅವ್ರು ಸಣ್ಣ ಇದ್ರೂ ನಾರ್ಮಲಾಗಿ. ಈಗ ಹೊಟ್ಟೆ ಸುಮ್ಮನೆ ಕೂತು ಫುಡ್ನ ತೊಗೊಂಡು ಇಲ್ಲೆಲ್ಲ ದೇಹ ಬೆಳ್ಕೊಬಿಟ್ಟಿರುತ್ತೆ. ಸೊ ಆ ಥರ ಇದ್ದಾಗ ಅದು ಫ್ಯಾಟ್ಗೆ ಟರ್ನ್ ಆಗಿರುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರುತ್ತೆ. ಇಲ್ಲೇ ತುಂಬ ಕೆ ಜಿಗಳೇ ಜಾಸ್ತಿ ಆಗ್ಬಿಡುತ್ತೆ. ಇಲ್ಲಿ ತುಂಬ ಇಲ್ಲೇ ಒಂದು 10 kg 20 kg ಜಾಸ್ತಿ ಆಗ್ಬಿಡ್ತು ಅಂದಾಗ ನೋಡೋಕ್ಕೆ ಸಣ್ಣ ಇರ್ತಾರೆ, ಇಲ್ಲಿ ಮಾತ್ರ ಉತ್ಕೊಂಡಿರುತ್ತೆ, ಫ್ಯಾಟ್ ಜಾಸ್ತಿ ಆಗಿರುತ್ತೆ, ವೆಯ್ಟ್ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಬಟ್ ನಾರ್ಮಲ್ ವ್ಯಕ್ತಿ ಎಷ್ಟೆಷ್ಟು ಇರಬೇಕು ಅಷ್ಟನ್ನು ನಾವು ತೊಗೋಬೇಕು. ಇನ್ನೊಂದು ದಿನ ನಾವು ಏನೇ ತಿಂದರೂ ಕೂಡ ನಾವು ಮುಂದಿನ ನೆಕ್ಸ್ಟ್ ಡೇ ನಾವು ಒಂದು 20 ನಿಮಿಷ ಅರ್ಧ ಗಂಟೆ ತುಂಬ ದೈಹಿಕ ಸದೃಢತೆಯಲ್ಲಿ ನಾವು ಪಾಲ್ಗೊಳ್ಬೇಕು. ಮೈದಾನಕ್ಕೆ ಹೋಗಬೇಕು, ಕಸರತ್ತು ಮಾಡಬೇಕು, ಅದ್ರ ರಿಲೇಟೆಡ್ ಮಾಡಲೇಬೇಕಾಗತ್ತೆ. ಆವಾಗ ಏನಾಗುತ್ತೆ, ನೀವು ಇನ್ನೊಂದು ಏನೇ ತೊಗೊಂಡಿದ್ರು ಕೂಡ ಇವತ್ತು ಬರ್ನ್ ಮಾಡುವಂಥದ್ದಾಗುತ್ತೆ. ಮತ್ತು ಏನು ಬೇಕಾದರೂ ನೀವು ತಿನ್ಬೋದು. ಸೊ ಏನು ಬೇಕು ನಿಮ್ಗೆ ಇಷ್ಟಪಟ್ಟಿದ್ದೆಲ್ಲನೂ ನೀವು ಆಯ್ಕೆ ಮಾಡ್ಕೊಂಡು ತಿನ್ಬೋದು. ಅದು ಎಷ್ಟೇ ವರ್ಷ ಆಗಿದ್ರೂ ಸರಿಯೇ, ಏನಾದರೂ ಕಾಯಿಲೆಗಳು ಬರುವಂಥದ್ದಿದ್ರು ಸೊ ಬಂದರೂ ಕೂಡ ಅದನ್ನು ಮೇಂಟೈನ್ ಮಾಡಿ, ಸೊ ಬರ್ನ್ ಮಾಡಿ. ಜಾಸ್ತಿ ಆದರೆ ತಾನೇ ಸೊ ದೇಹಕ್ಕೆ ಅನಾಹುತಗಳು ಜಾಸ್ತಿ. ಕಂಟ್ರೋಲಾಗಿ ಕ್ಯಾರಿ ಮಾಡಿ. ಆದರೆ ದೈಹಿಕ ಸಾಮರ್ಥ್ಯನ ಸದೃಢತೆಯನ್ನು ಬೆಳೆಸ್ಕೊಂಡು ಹೋಗೋದು ಮಾತ್ರ ಪ್ರತಿನಿತ್ಯ ಆಗಬೇಕು. ಈಗ ನಾನು ಏನು ಹೇಳೋದು ಅಂದರೆ, ಒಂದು ಮಾತಲ್ಲಿ ನಮಗೆಲ್ಲ ಹೆಂಗೆ ಅಂದರೆ ಪ್ರತಿದಿನ ನಾವು ಫಿಟ್ನೆಸ್ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ನಮಗೆಲ್ಲ ಒಂದು ರೀತಿಲಿ ಜ್ವರ ಬರುವಂಥದ್ದು, ಏನೋ ಒಂಥರ ಅವತ್ತು ದಿನ ಆ್ಯಕ್ಟಿವ್ ಆಗಿ ಲೈಫೇ ಇಲ್ವೇನೋ ಅಂತ ಅನ್ಸೋಂಥ ಆ ಥರದಲ್ಲಿ ಆಗುತ್ತೆ. ಜ್ವರ ಬರುವಂಥದ್ದು, ಸೊ ಕೆಲವೊಂದು ಸರಿ ಬಾಡಿ ಎಲ್ಲ ಸ್ವಲ್ಪ ಶೇಕ್ ಆಗುವಂಥದ್ದು. ಯಾವ ಥರದಲ್ಲಿ ಈಗ ಜಾಸ್ತಿ ಕುಡಿಯುವಂಥವ್ರಿಗೆ ಅವತ್ತೊಂದು ದಿನ ಕುಡ್ದಿಲ್ಲ ಅಂದರೆ ಅವ್ರಿಗೆ ಕೈಕಾಲ ನಡುಗುತ್ತೆ, ಅಡಿಕ್ಟ್ ಆಗಿಬಿಡುತ್ತೆ ಬಾಡಿ, ಅವ್ರಿಗೆ ಅದನ್ನೇ ಎನರ್ಜಿ ಡ್ರಿಂಕ್ ಥರ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಅವ್ರು ಏನೇ ಮಾಡಿದ್ರು ಮನೇಲಿ ಏನೇ ಮಾಡಿದ್ರು ಬಿಡೋದಕ್ಕೆ ಚಾನ್ಸ್ ಇಲ್ಲ. ಸೊ ಈ ಥರದಲ್ಲಿರುತ್ತೆ. ಹಾಗೆ ಒಬ್ಬೊಬ್ಬರು ನೀವು ನಿಮ್ಮ ಜೀವನ ಶೈಲಿ ಯಾವ ಥರದಲ್ಲಿ ಡಿಸಿಪ್ಲಿನಾಗಿ ತೊಗೊಂಡು ಹೋಗ್ತಿರ್ತೀರ, ಅದು ಪ್ರತಿನಿತ್ಯ ಆಗಲೇಬೇಕು. ಈಗ ಏನು ಮಾಡಿದ್ರೆ ಹಂಗೆ ಹೋಗ್ತಾ ಇದ್ದೀರಾ, ಹಾಗೆ ಹೋಗ್ತಾ ಇರ್ತೀರಾ. ಬಟ್ ಏನಾಗುತ್ತೆ, ದೇಹದ ಬೆಳವಣಿಗೆಯಲ್ಲಿ ವಿಚಿತ್ರ ಲಕ್ಷಣಗಳು ಕಾಣಿಸ್ಕೊಡ್ತವೆ ಅಷ್ಟೇ. ಏಜ್ ಕಡಿಮೆ ಇದ್ರೂ ಜಾಸ್ತಿ ಏಜ್ ಆಗಿರೋ ಥರ ಕಾಣಿಸುತ್ತೆ. ಸೊ ಮುಖ್ಯವಾಗಿ ಮೇಂಟೈನ್ ಮಾಡಬೇಕಾಗಿರೋದು ಫಿಸಿಕಲ್ ಫಿಟ್ನೆಸ್ನ ಕ್ಯಾರಿ ಮಾಡಬೇಕು. ಆವಾಗ ಮಾತ್ರ ಈ BMIನ ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕಾಗುತ್ತೆ. ಈಗ ನಾರ್ಮಲ್ ವೆಯ್ಟ್ ಇರೋರು ಕೂಡ ಏನೂ ಇಲ್ಲ, ಏನು ರೆಗ್ಯುಲರ್ಗೆ ಹೆಂಗೆ ಹೋಗ್ತಾ ಇರುತ್ತೆ ಫಿಟ್ನೆಸ್ ಜೊತೆಗೆ. ಸೊ ನಾರ್ಮಲ್ ಫುಡ್ನ ತಗೊಂಡು ಹೋಗುವಂಥದ್ದು. ಇನ್ನು ಓವರ್ ವೆಯ್ಟ್ ಇರುವಂಥವ್ರು ಸ್ವಲ್ಪ ಜಾಸ್ತಿ ಫಿಟ್ನೆಸ್ ಕಡೆಗೆ ಮೈಂಡ್ ಕೊಡಬೇಕು. ಈಗ ಕೆಲವರು ಇರ್ತಾರೆ, ನಾನು 0 ಫಿಗರ್ ಮೇಂಟೈನ್ ಮಾಡಬೇಕು, ಸೊ 0 ಬಾಡಿ ಮೇಂಟೈನ್ ಮಾಡಬೇಕು ಅಂತೇಳಿ 2 ಇಡ್ಲಿ 1 ಚಪಾತಿ ಸೊ ಈ ಥರ ತಿನ್ನುವಂಥದ್ದು ಇರುತ್ತೆ. ಇಷ್ಟೇ ರೈಸು ಇಷ್ಟೇ ಅಲ್ಲಿ ಏನಾಗುತ್ತೆ, ನಾವು ಮೊದಲೇ 100% ಬಾಡಿಗೆ ಕೊಡಬೇಕಾಗಿರುವಂತಹ ಪ್ರೋಟೀನ್, ವಿಟಮಿನ್ಸು, ಮಿನರಲ್ಸು, ಕಾರ್ಬೋಹೈಡ್ರೇಟ್ ಎಲ್ಲ ಮೊದಲೇ ಕೊಡೋದಿಲ್ಲ. ಇನ್ನು ಇಷ್ಟಿಷ್ಟು ಅಂದರೆ ಬೋನ್ಸ್ ದುರ್ಬಲ ಆಗುತ್ತೆ, ಮಾಂಸಗಳು ದುರ್ಬಲ ಆಗುತ್ತೆ. ಸೊ ಪ್ರತಿಯೊಂದರಲ್ಲೂ ಆದಷ್ಟು ಕಡಿಮೆ ಅವಧಿಯಲ್ಲಿ ಸೊ ನಾವು ಇಂಥವರು ಇದ್ದರೂ ಇಲ್ಲ ಅನ್ನೋಂಗೆ ಆಗುತ್ತೆ. ಯಾಕೆ ಹೇಳಿ, ಇಷ್ಟಿಷ್ಟು ಸೇರಿಸಿದ್ರೆ ಆ ಬಾಡಿಗೆ ಎಲ್ಲಿಂದ ಎನರ್ಜಿ ಬರುವಂಥದ್ದು. ನೀವು ಎಷ್ಟು ಬೇಕಾದರೂ ಯಾವುದೇ ಥರ ಫುಡ್ಗಳನ್ನ ತೊಗೊಳ್ತೀನಿ, ಆದರೆ ಪ್ರತಿನಿತ್ಯ ಬೆಳಿಗ್ಗೆ ಇಲ್ಲ ಸಂಜೆ ವಾರದಲ್ಲಿ ಅರ್ಧ ಗಂಟೆ 4 ದಿನ ರೆಗ್ಯುಲರಾಗಾದರೂ ಸರಿ, ಒಂದೊಂದು ದಿನ ಒಂದೊಂದು ಥರ ಪ್ಲ್ಯಾನ್ ಮಾಡಿ. ರೋಡಲ್ಲಿ ಡೈಲಿ ವಾಕ್ ಮಾಡೋದು ಬೇಡ, ಒಂದೊಂದು ದಿನ ಒಂದೊಂದು ಥರ ನೀವೇ ಪ್ಲ್ಯಾನ್ ಮಾಡ್ಕೊಳ್ಳಿ. ವಾಕ್ ಮಾಡಿ ರನ್ ಮಾಡಿ, ವಾಕ್ ಮಾಡಿ ರನ್ ಮಾಡಿ, ಒಂದಿನ ವಾಕ್ ಮಾಡಿ ಜಾಗ್ ಮಾಡಿ, ವಾಕ್ ಮಾಡಿ ಜಾಗ್ ಮಾಡಿ, ವಾಕ್ ಮಾಡಿ ಸ್ಟ್ರೈಟ್ಸ್ ಮಾಡಿ, ವಾಕ್ ಮಾಡಿ ಸ್ಟ್ರೈಟ್ಸ್ ಮಾಡಿ, ವಾಕ್ ಮಾಡಿ ಫಾಸ್ಟ್ ಮಾಡಿ, ರನ್ ಮಾಡಿ. ಒಂದೊಂದು ದಿನ ಕಂಟಿನ್ಯೂಸ್ ಆಗಿ ಒಂದು 4 ರೌಂಡ್ ಓಡಿ ನಿಧಾನಕ್ಕೆ ಜಾಗಲ್ಲಿ, ಒಂದೊಂದು ದಿನ ಒಂದು ಕಂಟಿನ್ಯೂಸ್ ಆಗಿ ಒಂದು 4 ರೌಂಡ್ ಜಾಸ್ತಿ ಸ್ಪೀಡ್ ಮಾಡಿ. ನಿಮ್ಗೆ ಎಷ್ಟೇ ವರ್ಕ್ ಟೆನ್ಷನ್ ಇರಲಿ, ನಮ್ಮ ಪ್ರಾಬ್ಲಮ್ ನಮಗೆ ಸೊ ಇದೇನು ಈಗ ಹೇಳ್ದಂಗೆಲ್ಲ ಮಾಡೋಕ್ಕಾಗತ್ತಾ, ನಮಗೆ ವರ್ಕ್ ಮಾಡಿ ಈಗ ವರ್ಕ್ ಫ್ರಮ್ ಹೋಮ್ ಅಂತಿರುತ್ತೆ, ಅವ್ರಿಗೆ ತುಂಬ ಟೆನ್ಷನ್ನು ಎದಳಕ್ಕೆ ಆಗೋಲ್ಲ. ಕ್ಯಾರಿ ಮಾಡ್ಬೋದು, ಎಷ್ಟೇ ಟೆನ್ಷನ್ ಇದ್ರೂ 5 ಗಂಟೆಗಳ ಕಾಲ 4 ಗಂಟೆಗಳು ಕೂಡ ನಿದ್ದೆ ಮಾಡಿಕೊಂಡು ಕ್ಯಾರಿ ಮಾಡ್ಬೋದು. ನೀವು ಹೆಂಗೆ ಮೈಂಡನ್ನು ತೊಗೊಂಡು ಹೋಗ್ತೀರಾ, ಬಾಡಿನ ತೊಗೊಂಡು ಹೋಗ್ತೀರಾ, ಹಂಗೆ ನಿಮಗೆ ರೆಸ್ಪಾನ್ಸ್ ಮಾಡೇ ಮಾಡುತ್ತೆ. ಆದರೆ ಫುಡ್ ತುಂಬ ಇಂಪಾರ್ಟೆಂಟ್.
ಅದನ್ನು ಕರೆಕ್ಟ್ ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡೋಂಥದ್ದಾಗಬೇಕು. ಇನ್ನು ಓವರ್ ವೇಟ್ ಆಗಿರುವಂಥವ್ರು ಇನ್ನೊಂದು ಸ್ವಲ್ಪ ಜಾಸ್ತಿ ಮೈಂಡ್ ಕೊಡಿ. ಮೈದಾನದಲ್ಲಿ ನಾನಾ ರೀತಿ ಚಟುವಟಿಕೆಗಳನ್ನ ದೇಹಕ್ಕೆ ಕೊಡ್ತಾ ಹೋಗಿ ಮಸಲ್ಸ್ನ ವೈಬ್ರೇಷನ್ ಇಡುವಂಥದ್ದಾಗಬೇಕು. ಮಸಲ್ಸ್ನ ವೈಬ್ರೇಷನ್ ಇಡುವಂಥದ್ದಾದರೆ ಖಂಡಿತವಾಗ್ಲೂ ಹಾಗಾಗತ್ತೆ. ಕೆಲವರು ಹೇಳ್ತಾರೆ ಯಾವ ಥರದಲ್ಲಿ, ಅದನ್ನು ನೆಕ್ಸ್ಟ್ ಮಾತಾಡೋಣ. ನೆಕ್ಸ್ಟ್ ಬಂದು ಒಬೇಸ್ ಒನ್ ಅಂದರೆ ಆಲ್ಮೋಸ್ಟ್ 34.9 ಒಬೇಸ್ 1. ಇವರ ಬಾಡಿ ತುಂಬ ಒಂದು ಎಳೆನೂ ಬಿಡಿಸಿರೋದಿಲ್ಲ, ಎಲ್ಲ ರೌಂಡ್ ತುಂಬ ಸ್ಮೂತಾಗಿ ಬೆಳೆದ್ಬಿಟ್ಟಿರುತ್ತೆ. ಇವರೆಲ್ಲ ಏನು ಮಾಡಬೇಕು ಅಂದರೆ ಈ ಒಬೇಸ್ 1, ಒಬೇಸ್ 2, ಒಬೇಸ್ 3 ಅವರು ಖಂಡಿತವಾಗ್ಲೂ ಕಸರತ್ತಲ್ಲಿ ಅಂದರೆ ದೈಹಿಕ ಸದೃಢತೆನ ಒಂದು ಸ್ವಲ್ಪ ಜಾಸ್ತಿ ಮಾಡಬೇಕು. ನಾರ್ಮಲ್ ಆಗಿರೋರು ಅರ್ಧ ಗಂಟೆ 20 ನಿಮಿಷ ಅಂತ ಮಾಡಿದ್ರೆ ನೀವು ಒಂದು ರೆಸ್ಟ್ ಕೊಟ್ಟು ಮೈದಾನದಲ್ಲೇ ಒಂದು 1 ಅವರ್, 1.5 ಗಂಟೆ, 2 ಗಂಟೆ, ಸ್ಟಾರ್ಟಿಂಗ್ ಒಂದು ಅರ್ಧ ಗಂಟೆ ಸ್ಟಾರ್ಟ್ ಮಾಡಿ ಹೋಗ್ತಾ ಜಾಸ್ತಿ ಅಂದರೆ ವೈಬ್ರೇಷನಲ್ಲಿ ಮಾಂಸಖಂಡಗಳನ್ನ ಇಡಬೇಕು. ನೀವು ಯಾವ ಥರದಲ್ಲಿ ನಡುಗುವಂಥ ಕೆಲಸ ಹಾಕಬೇಕು. ಆವಾಗ ಮಸಲ್ಸಲ್ಲಿ ಒಂದಷ್ಟು ಬೆವರು ಜಾಸ್ತಿ ಪ್ರಮಾಣದಲ್ಲಿ ಆಚೆ ಬರ್ತಾ ಇದ್ದರೆ ಅದು ಮಸಲ್ಸ್ ಬರ್ನ್ ಆಗ್ತಾ ಇರುತ್ತೆ. ಕೆಲವರು ಹೇಳ್ತಾರೆ ವಾಕ್ ಮಾಡಿ ಅಂದರೆ ಹೇಗೆ ಗ್ರ್ಯಾಜುವಲಿ ಹೋಗ್ಬಿಡುತ್ತೆ ಅದು. ಈಗ ಹೆಂಗೆ ಹಾರ್ಟ್ ಬೀಟ್ ಹೆಂಗಿರುತ್ತೆ ನಮಗೆ, ಹಾರ್ಟ್ ಬೀಟು ಹಿಂಗಿರುತ್ತೆ ಹಾರ್ಟ್ ಬೀಟ್. ಹಾರ್ಟ್ ವರ್ಕ್ ಆಗ್ತಾಯಿದೆ ಅಂತ ಅದೇನಾದ್ರು ನಿಂತೋಗ್ಬಿಟ್ರೆ ಹೀಗಿರುತ್ತೆ. ನಾವು ಈ ವಾಕಿಂಗ್ ಹೆಂಗಿರುತ್ತೆ ಈ ಥರ ಇರುತ್ತೆ. ಇದರಲ್ಲೇ ಬ್ರಿಸ್ಕ್ ವಾಕಿಂಗ್ ಇರುತ್ತೆ, ಕೈ ಕಾಳನ್ನ ಜಾಸ್ತಿ ಸ್ವಿಂಗ್ ಮಾಡ್ಕೊಂಡು ಹೋಗೋದು ಹಿಂಗಿರುತ್ತೆ. ಆದರೆ ರನ್ನಿಂಗ್ ಅಂತ ಅರ್ಥ ಮಾಡ್ಕೊಳ್ಳಿ, ಈ ಮೂಮೆಂಟ್ ಇರುತ್ತೆ. ಬಾಡಿನ ಜಾಸ್ತಿ ವೈಬ್ರೇಷನ್ ಮಾಡುವಂಥದ್ದಾದಾಗ ಮಸಲ್ಸ್ ಜಾಸ್ತಿ ಶೇಕ್ ಆಗುತ್ತೆ. ಶೇಕ್ ಆದಂಥ ಸಂದರ್ಭದಲ್ಲಿ ಆ ಒತ್ತಡನ ತಡೀಕಾಗ್ದೇನೆ, ನಾವು ಕೊಡ್ತಿರೋಂಥ ಪ್ರೆಷರ್ನ ತಡೀಕಾಗ್ದೇನೆ ನಾವು ಮಸಲ್ಸಿಂದ ಸ್ವೆಟ್ ಮುಖಾಂತರ ನೀರು ಆಚೆ ಬರುತ್ತೆ. ಒಳಗಡೆಯಿಂದ ಅಂಶ ಎಲ್ಲ ಅದು ಒಳಗಡೆ ಬಿಸಿ ಅಂದರೆ ನಾವು ಓಡ್ತಾ ಇದ್ವಿ ಅಂದರೆ ಬೇಗ ಬಿಸಿ ಆಗ್ತಾ ಇರುತ್ತೆ. ಮಾಂಸ ಬಿಸಿ ಆಗ್ತಾಯಿದೆ ಅಂದರೆ ಒಳಗಡೆ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇರುತ್ತೆ, ಬೇಗ ಹೊರಗಡೆ ಬರ್ತಾ ಇರುತ್ತೆ. ಬಿಸಿ ಆಗ್ತಾ ಇರೋಂಥ ಮಸಲ್ಸ್ ಏನಾಗಿರುತ್ತೆ, ಈ ಮಾಂಸನೆಲ್ಲ ಒಳಗಡೆ ಎಳೆಯುತ್ತೆ ಅಲ್ವಾ. ನಾವೆಲ್ಲ ಈಗ ನಾನ್ ವೆಜಿಟೇರಿಯನ್ಸ್ ಆದರೆ ಕುಕ್ಕರಲ್ಲಿ ಬೇಯಿಸುವಂಥದ್ದಾಗುತ್ತೆ. ಇಷ್ಟಾಗಲೇ ಇರೋಂಥದ್ದೆಲ್ಲ ಹಿಂಗೆ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಯಾಕೆಂದರೆ ಬಿಸಿಗೆ ಎಲ್ಲ ಬೆಂದೋಗಿರುತ್ತೆ, ಕ್ಲೋಸ್ ಆಗಿರುತ್ತೆ. ಇಲ್ಲೂ ಅಷ್ಟೇ ಎಲ್ಲ ಕ್ಲೋಸ್ ಆಗ್ತಾ ಬರುತ್ತೆ. ಹಾಗಾಗಿ ನಾವು ಜಾಸ್ತಿ ಓಡೋದ್ರಿಂದ ಏನಾಗುತ್ತೆ, ಬೇಗ ಬಿಸಿ ಆಗುತ್ತೆ ಮಾಂಸಖಂಡಗಳು. ಆವಾಗ ಅವೆಲ್ಲ ಕರೆಕ್ಟ್ ಶೇಪ್ ಏನಿದೆ, ಮೂಳೆ ಹಿಂಗಿರುತ್ತೆ ಅದೇ ಶೇಪ್ಗೆ ಒಳಗಡೆ ಕ್ಲೋಸ್ ಆಗಿ ಟ್ರೈ ಮಾಡುತ್ತೆ. ಎಷ್ಟಾಗುತ್ತೆ ಅಷ್ಟು ಒಳಗಡೆ ಪ್ರಯತ್ನ ಆಗುತ್ತೆ ಅಷ್ಟೇ ಅಂತ ಅಂದಾಗ ಅದನ್ನು ರೆಗ್ಯುಲರಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು. ಇದನ್ನೇ ಬೆಸ್ಟ್ ಫಿಸಿಕಲ್ ಫಿಟ್ನೆಸ್ ಅಂತ ಹೇಳೋದು. ಒಂದು ಸ್ವಲ್ಪ ನಾರ್ಮಲಾಗಿ ಫ್ರೀ ಬಿಟ್ಟರು ಕೂಡ ಅದೆಲ್ಲ ಹಿಡ್ಕೊಳ್ಳುತ್ತೆ, ಅದನ್ನು ಮತ್ತೆ ಕ್ಲೋಸ್ ಮಾಡಬೇಕು ಅಂತ ತುಂಬ ಕಷ್ಟಪಡಬೇಕು. ಹಾಗಾಗಿ ರೆಗ್ಯುಲರಾಗಿ ನೀವು ಪ್ರತಿನಿತ್ಯ ಹೇಗಿರ್ತೀರ ಅದೇ ಪೊಸಿಷನಿಂದ ನೀವು ಕಂಟಿನ್ಯೂಸ್ ಆಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು. ಅದು ಹಾಗೇ ಬೆಸ್ಟ್ ಫಿಸಿಕ್ನ ಮೇಂಟೈನ್ ಮಾಡುತ್ತೆ. ಅದು ನಮ್ಮ ಮೈಂಡ್ಗಳಲ್ಲಿ ಇರಬೇಕಾಗತ್ತೆ. ವೈಬ್ರೇಷನ್ ಇಡುವಂಥ ಕೆಲಸ ರನ್ನಿಂಗಿಂದ ಮಾತ್ರ ಸಾಗೋದು. ಓಡುವಂಥ ಪ್ರಯತ್ನಗಳು ನಿಮ್ಮದಾಗಿರಬೇಕು. ತುಂಬ ಕಷ್ಟ, ಇವತ್ತೊಂದಿನ ಓಡದೆ ಎದ್ದೇಳೋಕ್ಕೆ ಆಗ್ತಾಯಿಲ್ಲ, ಎದ್ದೇಳ್ಬೋದು ನೀವು ಮನಸ್ಸಿಟ್ಟು ಎದ್ದೇಳಿ. ಒಂದು ಸ್ವಲ್ಪ ಪೇಯ್ನಿಗೆ ಒಂದು ಸ್ವಲ್ಪ ನಿಧಾನಕ್ಕೆ ವಾಕ್ ಮಾಡೋದೆಲ್ಲ ಆಗುತ್ತೆ. ಇನ್ನೊಂದು ಸ್ವಲ್ಪ ಬಾಡಿ ವಾರ್ಮ್ ಆಗಿಬಿಟ್ರೆ ಮತ್ತೆ ಅದು ನಮ್ಮ ಪ್ರತಿನಿತ್ಯದ ಏನು ಪ್ರಾಕ್ಟೀಸ್ ಇರುತ್ತೆ ಅದನ್ನು ಮಾಡ್ಕೋಬೋದು. ಮಸಲ್ಸ್ ಎಲ್ಲ ರೆಸ್ಟಲ್ಲಿದ್ದಾಗ ಮತ್ತೆ ಹಿಡ್ದಿರುತ್ತೆ, ಒತ್ತಡ ಹಾಕಿರ್ತೀವಿ, ಅದನ್ನು ಮತ್ತೆ ಬಿಡಿಸ್ಬೇಕು. ಮತ್ತೆ ಅದು ನಮ್ಮ ಮಾತನ್ನು ಕೇಳುತ್ತೆ. ಅದು ನೀವು 4 ಗಂಟೆಗೆ ಹೇಳ್ತಿರೋ 5 ಗಂಟೆಗೆ ಹೇಳ್ತಿರೋ ಪೇಯ್ನ್ ಅಂತ ಮಲಗಿದ್ರೆ ಮಲಗಿಸೇ ಇರುತ್ತೆ. ಎದ್ದು ಬರಬೇಕು. ನಾವು ಏನು ಸ್ಟ್ರೆಚಿಂಗ್ಸ್ ಅಂತ ವೀಡಿಯೋ ಸೆಂಡ್ ಮಾಡಿರೋದು, ರೊಟೇಷನ್ ಎಕ್ಸಸೈಸ್ ಎಲ್ಲ ಏನು ಸೆಂಡ್ ಮಾಡಿರೋಂಥದ್ದಾಗಿದೆ ಅದನ್ನು ಫ್ರೀ ಮಾಡ್ಕೊಳ್ಳಿ. ಫಸ್ಟ್ ಕಣ್ಣು ಬಿಡಬೇಕು. ಕಣ್ಣು ಬಿಟ್ಟಾಗ ತಾನೇ, ಕಣ್ಣು ಮುಚ್ಚಿದ್ರೆ ಏನೂ ಆಗಲ್ಲ ಅಂತ ಅನ್ಸೋದು. ಫಸ್ಟ್ ಕಣ್ಣನ್ನು ಓಪನ್ ಮಾಡಬೇಕು, ಆವಾಗ ಮೈಂಡ್ ಓಪನ್ ಆಗುತ್ತೆ. ಮೈಂಡ್ ಓಪನ್ ಆದರೆ ನಾವು ಏನೇನು ಮಾಡಬೇಕು ಅಂದ್ಕೊಂಡಿರ್ತೀವಿ ಅದೆಲ್ಲ ಹಾಗೆ ಆಗುತ್ತೆ. ನಾರ್ಮಲ್ ಆಗಿದ್ದರೆ ಮಸಲ್ಸ್ನ ಬರ್ನ್ ಮಾಡೋಕ್ಕೆ ಸಾಧ್ಯ. ಖಂಡಿತವಾಗ್ಲೂ ಜಾಸ್ತಿ ದಪ್ಪ ಇರುವಂಥವ್ರು, ಕ್ಯಾಲೋರೀಸ್ ಜಾಸ್ತಿ ತಗೊಂಡು ದಪ್ಪ ಆಗಿರುವಂಥವ್ರು ಜಾಸ್ತಿ ಸಮಯನ ಕೊಡಿ. ಕಡಿಮೆ ಅಂತ ಕರೆಕ್ಟಾಗಿರೋರು ಹಾಗೆ ಮೂವ್ ಮಾಡಿ. ಅಂಡರ್ ವೆಯ್ಟ್ ಇರೋರು ಏನು ತೊಂದರೆ ಇಲ್ಲ, ಫಿಟ್ನೆಸ್ ಕಡೆ ಮೈಂಡ್ ಕೊಡಿ. ಹಾಗೆ ನಮಗೆ ನ್ಯೂಟ್ರಿಯೆಂಟ್ಸ್ನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. ಮನೇಲಿ ಏನಿರುತ್ತೆ, ಮನೇಲಿ ಕೂಡ ನಾನು ಅದು ತಿನ್ನಬೇಕಿದ್ದ ಪ್ರೆಷರ್ ಹಾಕಕ್ಕೆ ಹೋಗ್ಬಿಡಿ. ಏನಿರುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡಿ. ಹಾಲನ್ನು ಯಥೇಚ್ಛವಾಗಿ ತಗೊಳ್ಳುವಂಥದ್ದು ಆಗಬೇಕು. ಅದರಲ್ಲಿ ನೀವು ಡೈಲಿ 1/4 ಲೀಟ್ರು, ಅದೂ ಆಗಲ್ಲ ಅಂತಂದರೆ ನಿಮ್ಮ ಒಂದು ಏನಿರುತ್ತೆ ಇಷ್ಟೇ ಆಗೋದು ಅನ್ನೋಂಥದ್ದಿದ್ರೆ ಅದನ್ನು ಡೈಲಿ ಕ್ಯಾರಿ ಮಾಡುವಂಥದ್ದು ಆದರೆ ಸಾಕು. ಇನ್ನು ನಾನ್ ವೆಜಿಟೇರಿಯನ್ಸ್ ಮೊಟ್ಟೆ, ಅದು ಬಿಟ್ಟರೆ ಇನ್ನು ಪ್ರೋಟೀನ್ ಯಾವುದ್ರಲ್ಲಿ ಸಿಗುತ್ತೆ ವೆಜಿಟೇರಿಯನ್ಸ್, ಅದ್ರಲ್ಲಿ ಕಾಳುಗಳು, ಸೊಪ್ಪು, ತರಕಾರಿ. ಇದನ್ನೆಲ್ಲ ನಾವು ಒಂದೊಂದಿನ ಒಂದೊಂದು ಥರ ಅಂತ ಸೇವನೆ ಮಾಡಬೇಕು. ಅದರಲ್ಲೆಲ್ಲ ಪ್ರತಿಯೊಂದು ನ್ಯೂಟ್ರಿಯೆಂಟ್ಸು ಸಿಕ್ಕುತ್ತೆ, ನ್ಯೂಟ್ರಿಷನ್ ನಮ್ದಾಗತ್ತೆ. ಇದನ್ನು ಕ್ಯಾರಿ ಮಾಡಬೇಕಾಗುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ, ಓಡುವಂಥದ್ದು ಪ್ರತಿನಿತ್ಯ ಆಗಲೇಬೇಕು. ಇಡೀ ಪ್ರಪಂಚನೇ ಓಡ್ತಾ ಇದೆ ಅಂತ ಹೇಳ್ತೀವಲ್ವ. ಓಡ್ತಾ ಇರೋದು ಮತ್ತು ನಾವು ಓಡೋದು ನೆನೆಸ್ಬಿಟ್ಟು ನಾವು ಹೆಂಗೆ ಓಡ್ತಾ ಇದ್ರೆ ಮುಂದೆ ಒಂದಿನ ನಮ್ಮನ್ನು ನಾವು ನೋಡ್ಕೊಂಡಾಗ
ಸೊ ಎಲ್ಲ ಇರುತ್ತೆ, ದುಡ್ಡಿರುತ್ತೆ, ಸೊ ಹೆಸರು ಇರುತ್ತೆ. ಆಮೇಲೆ ನೀವು ಬರ್ತೀರ ಗ್ರೌಂಡ್ಗೆ, ತುಂಬ ಕಷ್ಟ ಆಗುತ್ತೆ. ಆವಾಗ ಮಾಂಸನ ಎಳಿಬೇಕು, ಎಳೆಯಾಗಿ ಬಿಡಿಸ್ಬೇಕು, ಆವಾಗ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಇವಾಗೇನು ನೀವು ಯಾವ ಏಜಲ್ಲಿದ್ದೀರಾ, ನೀವು ಕರೆಕ್ಟಾಗಿದ್ದೀರಾ ಅಂದರೆ ಅದನ್ನು ಬ್ಯಾಲೆನ್ಸ್ ಮಾಡಿ. ಜಾಸ್ತಿ ಆಗಿದ್ದರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಜಾಸ್ತಿ ಸಮಯ ಕೊಡಿ. ವೈಬ್ರೇಷನ್, ಸೊ ಓಡಬೇಕು. ಕೆಲವರು ಹೇಳ್ತಾರೆ ಓಡಬಾರ್ದು ಅಂತ. ಸೊ ನನ್ನ ಪ್ರಕಾರ ಅದು ಯಾವ ರೀತಿ ಸರಿ ಗೊತ್ತಿಲ್ಲ. ಸೊ ಅಥ್ಲೆಟ್ಸ್ಗಳೆಲ್ಲ 42 ಕಿಲೋಮೀಟ್ರ್ ಓಡ್ತಾರೆ. ಈಗ ಯಾವುದೋ ಒಂದು ಮಗು ಅಲ್ಲಿ ಏನಾದ್ರು ಬಿದ್ದರೆ ನಾವು ಅಲ್ಲಿಗೆ ನಾವು ಓಡೋಗ್ಬೇಕು, ನಡ್ಕೊಂಡು ಹೋದ್ರೆ ಏನೇನೋ ಆಗ್ಬಿಡುತ್ತೆ. ಈ ಒಂದು ಮಗು ನೋಡಿ, ಹುಟ್ಟಿರೋ ಮಗು ಅಂತೂ ಎಲ್ಲೂ ಒಂದು ಕಡೆ ನಿಲ್ಲಲ್ಲ, ಅಲ್ಲಿ ಇಲ್ಲಿ ನೆಗೆಯುತ್ತೆ, ಓಡುತ್ತೆ. ಸೊ ಅದೆಲ್ಲ ಓಡುವಂಥದ್ರಿಂದ ಆಗುವಂಥದ್ದು. ಸೊ ಓಡೋದ್ರಿಂದ ಯಾವುದೇ ರೀತಿಯಾಗಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ನಮ್ಮ ಆರ್ಗನ್ಸ್ಗಳು ಆ್ಯಕ್ಟಿವ್ ಆಗಿರ್ತವೆ. ದೆನ್ ನಮ್ಮ ಔಟರ್ ಬಾಡಿ, ಸೊ ಏನು ಮಸಲ್ಸ್ ಇರ್ತವೆ ಆ್ಯಕ್ಟಿವ್ ಆಗಿರ್ತವೆ. ಇದೆಲ್ಲ ಆ್ಯಕ್ಟಿವ್ ಆಗಿದ್ದಾಗ ನಮ್ಮ ಬ್ರೈನ್ ಆ್ಯಕ್ಟಿವ್ ಆಗಿರುತ್ತೆ. ಪ್ರತಿಯೊಂದಕ್ಕೂ ಅನುಕೂಲ ಇರುವಂಥದ್ದು. ಸೊ ನ್ಯಾಚುರಲ್ ಫಿಟ್ನೆಸ್ ಓಡುವಂಥದ್ರಿಂದ ನ್ಯಾಚುರಲ್ ಫಿಟ್ನೆಸ್ನ ಮೇಂಟೈನ್ ಮಾಡ್ಬೋದು. ಅದು ಲಾಂಗ್ ಟೈಮ್. ಈಗೆಲ್ಲ ಜಿಮ್ಗೆಲ್ಲ ಹೋಗ್ತಾರೆ, ಜಿಮ್ಗೆ ಹೋಗಿ ಸೊ ಕೆಲವು ದಿನ ಎತ್ತಬೇಕು, ಯಾರಿಗೆಲ್ಲ ಆಗುತ್ತೆ, ಎತ್ತಕ್ಕೆ ಆಗ್ತಾಯಿಲ್ಲ. ತುಂಬ ಆಸೆ ಇರುತ್ತೆ. ಅಲ್ಲೇನು ಎತ್ತಿದ್ರೆ ಸಾಕ, ಅಲ್ಲೂ ನ್ಯೂಟ್ರಿಷನ್ ಬೇಕು, ತುಂಬ ಹೈ ಲೆವೆಲ್ ನ್ಯೂಟ್ರಿಷನ್ ತೊಗೋಬೇಕು. ಅದಕ್ಕೆಲ್ಲ ತುಂಬಾ ಸಪ್ಲಿಮೆಂಟ್ಸ್ ಮುಖಾಂತರ ತೊಗೊಳ್ಳೋವಂಥದ್ದು ಆಗಬೇಕಾಗುತ್ತೆ. ಫುಡ್ ಮುಖಾಂತರ ತೊಗೋಬೋದು. ಅದೆಲ್ಲ ಸೊ ಕೆಲವ್ರಿಗೆ ಆಗಲ್ಲ. ಕೆಲವು ದಿನ ಹೋಗ್ತಾರೆ, ಬಿಟ್ಬಿಡ್ತಾರೆ. ಫುಲ್ಲು ಪೀಸ್ ಜೊತೆಗೆ ಹಳ್ಕೊಟ್ಟಿರೋಂಥ ಬಾಡಿ ಬಿಟ್ಟಾಗ ಮಾಸ್ ಜೊತೆಗೆ ಅಳ್ಕೊಬಿಡುತ್ತೆ. ಸೊ ಹೊಟ್ಟೆ ಎಲ್ಲ ಸೊ ಒಂಥರ ವೆಯ್ಟು, ಹೈಟು, ಸೊ ಒಂಥರ ಕಾಣಿಸುತ್ತದಾಗುತ್ತೆ. ಹಾಗಾದರೆ ಬೆಸ್ಟ್ ಫಿಸಿಕ್ ನಿಮ್ದು ಆಗಬೇಕು ಅಂದರೆ ರೆಗ್ಯುಲರ್ ಫಿಟ್ನೆಸ್, ಅಂದರೆ ರನ್ನಿಂಗ್ ರಿಲೇಟೆಡ್ ಫಿಟ್ನೆಸ್ಸು, ನ್ಯಾಚುರಲ್ ಫಿಟ್ನೆಸ್ಸು. ಅದು ನ್ಯಾಚುರಲ್ ಫಿಟ್ನೆಸ್ ಅಂದರೆ ಸೊ ಪ್ರಕೃತಿದಾಯಕ ಅಂತ ಹೇಳ್ತೀವಲ್ಲ, ಹಾಗೆ ಓಡುವಂಥದ್ದು. ಆ ಫಿಟ್ನೆಸ್ ಜೊತೆಗೆ ತುಂಬ ಸ್ಟ್ರೆಂತ್ ಎಕ್ಸಸೈಸ್ ಇದೆ. ನೀವು ಒಳ್ಳೆ ಬಾಡಿನ ಕೂರಿಸ್ಕೋಬೋದು. ಯಾರು ಪುರುಷರು, ಯುವಕರು ಅದರಲ್ಲೇ ಒಳ್ಳೆ ಬಾಡಿ ಕೂರಿಸ್ಕೋಬೇಕು. ಪುಷಪ್ಸು ಆ ಥರದ್ದು ಏನೇ ಇದ್ರೂ ಕೂಡ, ಸಿಟಪ್ಸು, ಅದನ್ನು ಅದರಲ್ಲಿ ತುಂಬ ಎಕ್ಸಸೈಸ್ಗಳಿಂದ ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ. ಅದರಲ್ಲೇ ಒಂದು ಸ್ವಲ್ಪ ಜಾಸ್ತಿ ರಿಪಿಟೇಷನ್ಸ್ಗಳನ್ನ ಕೊಟ್ಟು ತೊಗೊಂಡು ನೀವು ರೆಗ್ಯುಲರಾಗಿ ಕಾಪಾಡ್ಕೊಂಡು ಹೋದರೆ ಒಳ್ಳೆ ಫಿಸಿಕ್ ಮೇಂಟೈನ್ ಮಾಡುವಂಥದ್ದಾಗತ್ತೆ. ಈ ನಾರ್ಮಲ್ ಆಗಿರುವಂಥ ಅವರೆಲ್ಲ ಸೊ ಈ ಥರ ಕ್ಯಾರಿ ಮಾಡಿ. ಒಬೇಸ್ 1, ಒಬೇಸ್ 2, ಒಬೇಸ್ 3 ಅವರಂತೂ ಲಾಂಗ್ ಅವರ್ಸ್ ನೀವು ಗ್ರೌಂಡಲ್ಲಿ, ಮೈದಾನದಲ್ಲಿ ಕಾಲ ಕಳಿಬೇಕಾಗತ್ತೆ. ಬೆಳಿಗ್ಗೆ ಮತ್ತು ಸಂಜೆ ನೀರು ಕಂಟೆಂಟ್ ಜಾಸ್ತಿ ತಗೊಳ್ಳಿ. ಬೆಳಿಗ್ಗೆ ಎದ್ದಾಗ ಒಂದು ಅರ್ಧ ಲೀಟ್ರು 1 ಲೀಟ್ರ್ ತನಕ ನೀರು ಕುಡೀರಿ. ನೀರು ಕುಡಿದು ಆಮೇಲೆ ಗ್ರೌಂಡಿಗೆ ಬರುವಂಥದ್ದು. ನಾನು ಆಲ್ರೆಡಿ ಆರ್ಮಿಲಿರುವಂಥವ್ರಿಗೆ, ದೆನ್ ಪೊಲೀಸ್ ಆಗುವಂಥವ್ರಿಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆನ ಪಾಸ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ವೀಡಿಯೋಗಳನ್ನ ಅವ್ರಿಗೋಸ್ಕರ ಸೆಂಡ್ ಮಾಡಿರುವಂಥದ್ದಾಗಿದೆ. ಅದನ್ನು ಕೂಡ ನೀವು ಫಾಲೋ ಮಾಡೋದ್ರು ಕೂಡ ನೀವು ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಸ್ಟ್ರೆಚಿಂಗ್ಸಿಂದ ಹೊರಗಡೆ ಮನೆಗೆ ಮುಗಿಸ್ಕೊಂಡು ಮನೆಯಿಂದ ಹೊರಗಡೆ ಬಂದರೆ ನೀವು ಗ್ರೌಂಡಲ್ಲಿ ಸೊ ನಿಮ್ಮ ಪ್ರತಿನಿತ್ಯದ ಏನು ಅರ್ಧ ಗಂಟೆ 1 ಅವರ್ ಏನಿರುತ್ತೆ ಅದನ್ನು ಮುಗಿಸ್ಕೊಂಡು ಸೊ ಪ್ರೊಸೀಜರ್ನ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ಬೆಸ್ಟ್. ಸೊ ಸದೃಢತೆಯಲ್ಲಿದೆ, ಅಲ್ಲಿ ಒಂದು ಶಕ್ತಿ ಇರುತ್ತೆ. ಸಮಾಜದಲ್ಲಿ ಶಕ್ತಿ ಬೆಳೆಯುವಂಥದ್ದು ಮನುಷ್ಯರಿಂದ. ಸೊ ಹಾಗಾಗಿ ಎಲ್ಲ ರೀತಿಯ ವಾತಾವರಣ ನಮ್ಮ ಕೈಲಿದೆ. ಆ ಒಳ್ಳೆಯ ರೀತಿಯ ವಾತಾವರಣ ಬೆಳೆಸ್ಕೋಬೇಕಾಗಿರೋದು ಸೊ ನಮ್ಮ ಜವಾಬ್ದಾರಿ. ಸೊ ಹಾಗಾಗಿ ಏನು ಹೇಳಿದ್ರೆ ಈ ರಿಲೇಟೆಡು ಈ ಇಷ್ಟಿಷ್ಟು ಪರ್ಸೆಂಟೇಜಲ್ಲಿ ನಾವು ನಮ್ಮ ದೇಹನ ಕಾಪಾಡ್ಕೋಬೋದು. ಹಾಗಾಗಿ ಏನೇ ಟ್ರೈನಿಂಗ್ ಮಾಡಿಕೊಂಡ್ರು, ಅವತ್ತು ಪ್ಲ್ಯಾನಿಂಗ್ ಮಾಡಿಕೊಂಡ್ರು, ವೀಕ್ಲಿ ಪ್ಲ್ಯಾನಿಂಗ್, ಮಂತ್ಲಿ ಪ್ಲ್ಯಾನಿಂಗ್, 6 ಮಂತ್ಸ್ 3 ಮಂತ್ಸ್ ಪ್ಲ್ಯಾನಿಂಗು, ದೆನ್ 6 ಮಂತ್ಸ್ 1 ಇಯರ್ ಟ್ರೈನಿಂಗ್ ಸೆಷನ್ ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಒಂದೊಂದು ದಿನ ಒಂದೊಂದು ಥರ ವರ್ಕೌಟ್ನ ಒಂದು ವಾರ ಫುಲ್ಲು ಮತ್ತೆ ಅದನ್ನೇ ಕ್ಯಾರಿ ಮಾಡಿ ಇನ್ನೊಂದು ವಾರ ಹಾಗೆ ಕಂಟಿನ್ಯೂಸ್ ಹೋಗ್ತಾರೆ. ನಮ್ಮಲ್ಲಿ ಒಂದು ಆ್ಯಕ್ಟಿವ್ ಆಗಿರಬೇಕು ಅಂದರೆ ಬೇರೆ ಥರದ ನಮ್ಮ ಮೈಂಡಿಗೆ ಕೆಲಸನ ಕೊಡಬೇಕು. ಹಾಗೆ ನಮ್ಮ ದೇಹಕ್ಕೆ ಕೆಲಸ ಕೊಟ್ಟಾಗ ಖಂಡಿತವಾಗ್ಲೂ ಅಲ್ಲಿ ಒಳ್ಳೆಯ ಫಲಿತಾಂಶ, ರಿಸಲ್ಟು ನಮ್ಮ ದೇಹಕ್ಕೆ ಸಿಗುತ್ತೆ. ಇದು ಬಾಡಿ ಮಾಸ್ ಇಂಡೆಕ್ಸ್ಗೆ ಸಂಬಂಧಪಟ್ಟಿರೋದು. ನಮ್ಮ ದೇಹನ ದೈಹಿಕ ಸಾಮರ್ಥ್ಯ ಪರೀಕ್ಷೆಗಳಲ್ಲಿ ಹುದ್ದೆಗಳನ್ನ ಕೊಡೋದಕ್ಕೆ ಹೆಂಗೆ ಹೇಳಿದ್ದಾರೆ ಅದೇ ರೀತಿಯಾಗಿ BMI ಬಾಡಿ ಮಾಸ್ ಇಂಡೆಕ್ಸ್ ಬಗ್ಗೆ ಸೂತ್ರಗಳ ಬಗ್ಗೆ ಹಿಂಗೆ ಅಂತ ಮಾತಾಡಿರುವಂಥದ್ದಷ್ಟೇ. ಸೊ ಈ ವಿಷಯಗಳನ್ನ ನಿಮ್ಮ ಗಮನಕ್ಕೆ ಅಂದರೆ ನಿಮ್ಗೆ ತಿಳಿಸಿರುವಂಥದ್ದು. ಸೊ ನಾನು ತಿಳ್ಕೊಂಡು ನಡೀತಾ ಇರುವಂಥದ್ದನ್ನು ನಿಮ್ಮ ಮುಂದೆ ತಿಳಿಸ್ತಾ ಹೋಗ್ತಾರೆ. ಇದನ್ನು ಸ್ವಲ್ಪ ಶಾಲೆಯಲ್ಲಿ ವಿದ್ಯಾರ್ಥಿನಿಯರು, ಯುವಕರುಗಳು ಸ್ವಲ್ಪ ಎಚ್ಚೆತ್ಕೊಂಡು ಮೊಬೈಲ್ಗಳನ್ನ ಏನಿದೆ ಅದನ್ನು ದೂರ ಇಟ್ಟು ಒಂದು ಅರ್ಧ ಗಂಟೆ ಪ್ರತಿನಿತ್ಯ ಮೈದಾನದಲ್ಲಿ ಫಿಸಿಕಲ್ ಫಿಟ್ನೆಸ್ ಕಡೆ ಮೈಂಡ್ ಕೊಡಿ. ಒಳ್ಳೆ ಜೀವನ ಖಂಡಿತವಾಗ್ಲೂ ನಿಮ್ಮದಾಗಿರುತ್ತೆ. ಸೊ ಕ್ರಿಯಾಶೀಲರಾಗಿರುವಂತಹ ಜೀವನ ನಿಮ್ಮದು ಖಂಡಿತವಾಗ್ಲೂ ಹಾಗೇ ಆಗಿರುತ್ತೆ. ಸೊ ಇದನ್ನು ಹೇಳ್ತಾ ನನ್ನ ಮಾತುಗಳನ್ನ ನಿಮ್ಮ ಮುಂದೆ ಇಡುವಂಥದ್ದು ಅಷ್ಟೇ. ಥ್ಯಾಂಕ್ ಯು.